ರಾಜ್ಯದಲ್ಲಿ ತೀವ್ರಗೊಂಡಿರುವ ಬರದ ಛಾಯೆ, ರೈತರ ಸಂಕಷ್ಟವನ್ನ ಹರಿಯಲು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಿಜಯಪುರ ಜಿಲ್ಲೆಯಲ್ಲಿ ಬರ ಅಧ್ಯಯನ ಪ್ರವಾಸ ಕೈಗೊಂಡಿದ್ರು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮಕ್ಕೆ ಭೇಟಿ ನೀಡಿದ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ರೈತರೊಂದಿಗೆ ಟ್ರ್ಯಾಕ್ಟರ್ನಲ್ಲಿ ಹೊಲಗಳಿಗೆ ತೆರಳಿ ಬರದ ಪರಿಸ್ಥಿತಿಯನ್ನ ಖುದ್ದಾಗಿ ವೀಕ್ಷಿಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವ ಬೆಳೆಗಳು, ನೀರಿನ ಅಭಾವ ಹಾಗೂ ರೈತರು ಎದುರಿಸುತ್ತಿರುವ ಸಂಕಷ್ಟಗಳನ್ನು ಸ್ಥಳದಲ್ಲೇ ಪರಿಶೀಲಿಸಿ ರೈತರ ಅಹವಾಲುಗಳನ್ನು ಆಲಿಸಿದರು. ಬರ ಅಧ್ಯಯನದ ಪ್ರವಾಸ ಅಂಗವಾಗಿ ವಿಜಯಪುರ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಉಕ್ಕಲಿ ಗ್ರಾಮದಲ್ಲಿ ಅಪ್ಪುಗೌಡ ಅವರ ನಿವಾಸಕ್ಕೂ ಭೇಟಿ ನೀಡಿ ಕುಟುಂಬದ ಸದಸ್ಯರೊಂದಿಗೆ ಮಾತುಕತೆ ನಡೆಸಿದರು. ಇದೇ ವೇಳೆ ಇತ್ತೀಚೆಗೆ ಅಕಾಲಿಕವಾಗಿ ನಿಧನರಾದ ಸತೀಶ್ ಬಿರಾದರ್ ಅವರ ನಿವಾಸಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸಿ ದಿವಂಗತ ಆತ್ಮಕ್ಕೆ ಶಾಂತಿ ಕೋರಿ ಭಾವಪೂರ್ಣ ಸಂತಾಪವನ್ನು ಸೂಚಿಸಿದ್ರು. ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಗಳಿಗೆ ತಕ್ಷಣದ ಪರಿಹಾರ ಕಲ್ಪಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ನಿಖಿಲ್ ಕುಮಾರಸ್ವಾಮಿ ರೈತರ ಹಿತಾಸಕ್ತಿಗಾಗಿ ಜೆಡಿಎಸ್ ನಿರಂತರವಾಗಿ ಧ್ವನಿಯಾಗಲಿದೆ ಎಂದು ಹೇಳಿದರು. ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಈ ಭಾಗದಲ್ಲಿ ತೊಗರಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಇವೆಲ್ಲ ಸ್ವಾಭಾವಿಕವಾಗಿ ಜೂನ್ ತಿಂಗಳಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆದರೆ ಮಳೆ ಏನು ವಾಡಿಕೆ ಮಳೆ 113, 116 mm ಬರಬೇಕಾಗಿತ್ತು ಈ ವರ್ಷ. ಆದರೆ ಕಳೆದ ವರ್ಷಕ್ಕಿಂತಲೂ ಕೂಡ ಈ ವರ್ಷ ಬಹಳ ಕಮ್ಮಿ ಮಳೆ ಆಗಿದೆ. ಹಾಗಾಗಿ ಬಿತ್ತನೆ ಇವಾಗ ಏನೊಂದು ಗುರಿ ಇಟ್ಕೊಂಡಿದ್ರು ರೈತರು, ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತಕ್ಕಂಥದ್ದೇನಿತ್ತು. ಈಗ ಅದು 1,1.5 ಲಕ್ಷ ಹೆಕ್ಟೇರ್ ಜಮೀನಷ್ಟು ಬಿತ್ತನೆ ಕಾರ್ಯಕ್ರಮ ಆಗಿದೆ. ಅದರಲ್ಲೂ ಕೂಡ ಬಿತ್ತನೆಯನ್ನ ಮಾಡಿರ್ತಕ್ಕಂಥವ್ರು ಕೃಷಿ ವಲಯದಲ್ಲಿ ಹೋಗಿ ನಿಂತು ನೋಡಿದಾಗ, ಸ್ಥಳೀಯವಾಗಿ ಅದನ್ನು ವೀಕ್ಷಣೆ ಮಾಡಿದಾಗ, ಈಗ ಹೆಚ್ಚು ಕಮ್ಮಿ 1.5 ತಿಂಗಳಂದ್ರೆ ಸುಮಾರು ಇಲ್ಲಿವರೆಗೂ ತೊಗರಿ ಬೆಳಿಬೇಕಾಗಿತ್ತು.